ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಜಾಮೀನು ವಿಚಾರ ಏನಿದೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಮತ್ತೆ ಈಗ ಹಿನ್ನಡೆಯಾಗಿದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿದ್ದಂತಹ ಒಂದು ಆರೋಪ ಏನು, ಅತ್ಯಾಚಾರ ಪ್ರಕರಣದ ಸಂಬಂಧ ಜಾಮೀನು ಅರ್ಜಿಯನ್ನು ಕೋರಿದ್ರು. ಆ ಒಂದು ಅರ್ಜಿ ಏನಿದೆ ಅದರಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದರು ಪ್ರಜ್ವಲ್ ರೇವಣ್ಣ ಈ ಒಂದು ವಿಚಾರದಲ್ಲಿ. ಹೀಗಾಗಿ ಜಾಮೀನು ಕೋರಿದಂತಹ ಅವರಿಗೆ ಹಿನ್ನಡೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಯನ್ನು ನಡೆಸಿದಂತಹ ಹೈಕೋರ್ಟ್ ವಾದ ಪ್ರತಿವಾದವನ್ನು ಎರಡನ್ನೂ ಕೂಡ ಆಲಿಸಿದೆ. ನ್ಯಾಯಮೂರ್ತಿ KS ಮುದುಗಲ್ ಮತ್ತು T ವೆಂಕಟೇಶ್ ನಾಯಕ್ ಅವರ ವಿಭಾಗೀಯ ಪೀಠ ಏನಿದೆ ಅದರ ಅರ್ಜಿಯನ್ನು ತಿರಸ್ಕರಿಸಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಜಾಮೀನು ಸಿಗದೆ ಮತ್ತೆ ಮಾಜಿ ಸಂಸದನಿಗೆ ಕಷ್ಟ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ ಲೋತ್ರಾ ಅವರು ವಾದವನ್ನು ಮಂಡಿಸಿದ್ದಾರೆ. ವಾದವನ್ನು ಆಲಿಸಿ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್. ಈಗ ಅತ್ಯಾಚಾರ ಪ್ರಕರಣ ಪ್ರಜ್ವಲ್ ರೇವಣ್ಣಗೆ ಜಾಮೀನು ವಿಚಾರ ಏನಿದೆ ಈ ಒಂದು ವಿಚಾರದ ಬಗ್ಗೆ ಹೈಕೋರ್ಟ್ ಒಂದು ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆಯಾಗಿದೆ, ಮತ್ತೆ ನಿರಾಸೆ ಆಗಿದೆ. ಜಾಮೀನನ್ನು ಕೋರಿ ಅರ್ಜಿಯನ್ನು ಹಾಕಿದ್ರು ಪ್ರಜ್ವಲ್ ರೇವಣ್ಣ ಈ ಒಂದು ವಿಚಾರವಾಗಿ ಆದೇಶವನ್ನು ಪ್ರಶ್ನಿಸಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ ನಂತರ ಏನು ನ್ಯಾಯಮೂರ್ತಿಗಳಿದ್ರು ಇಬ್ಬರು ಕೂಡ ಅವರು ನ್ಯಾಯಮೂರ್ತಿಗಳು ಹೇಳ್ತಾರೆ ಎಲ್ಲವನ್ನು ವಿಚಾರಣೆ ನಡೆಸಿ ನ್ಯಾಯಮೂರ್ತಿ KS ಮುದುಗಲ್ ಮತ್ತು T ವೆಂಕಟೇಶ್ ನಾಯಕ್ ಏನಿದ್ದಾರೆ ಅವರು ವಿಭಾಗೀಯ ಪೀಠ ಏನಿದೆ ಈ ರೀತಿಯಾದಂಥ ಒಂದು ಅರ್ಜಿ ವಿಚಾರಣೆ ಆಗಿದೆ. ಅವರು ಒಟ್ಟಾರೆ ಜಾಮೀನು ಅರ್ಜಿ ಅಂತ ಅದನ್ನು ತಿರಸ್ಕರಿಸಿದ್ದಾರೆ ಅಥವಾ ಮುಂದೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಂಸದರಿಗೆ ಈಗ ಮತ್ತೆ ಹಿನ್ನಡೆಯಾಗಿದೆ. ಪ್ರಜ್ವಲ್ ರೇವಣ್ಣ ಪರವಾಗಿ ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ ಲೋತ್ರಾ ಏನಿದ್ದಾರೆ ಅವರು ವಾದವನ್ನು ಮಾಡಿದರು. ನಮ್ಮ ಒಂದು ಕಕ್ಷಿದಾರರಿಗೆ ನೀವು ಜಾಮೀನನ್ನು ಕೊಡಬೇಕು ಅಂತ ಹೇಳಿ. ಹೀಗಾಗಿ ವಾದವನ್ನು ಆಲಿಸಿ ವಿಚಾರಣೆಯನ್ನು ನಡೆಸಿದಂತಹ ಕೋರ್ಟ್ ಏನು ಮಾಡಿದೆ ಅಂದರೆ ಮುಂದೂಡಿದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ವಿಚಾರಣೆಯನ್ನು ಮತ್ತಷ್ಟು ನಡೆಸ್ತೀವಿ, ಅದರ ಬಗ್ಗೆ ಆಮೇಲೆ ಹೇಳುತ್ತೀವಿ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆಯಾಗಿದೆ. ನಿಮಗೆಲ್ಲರಿಗೂ ಗೊತ್ತು ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರವಾಗಿ ಯಾವ್ಯಾವ ರೀತಿಯಲ್ಲಿ ಒಂದು ಕೇಸ್ ಆಗ ನಡೀತು ಅಂತ. ದೊಡ್ಡ ಮಟ್ಟದಲ್ಲಿ ಇಡೀ ದೇಶ ಕರ್ನಾಟಕದ ಕಡೆ ತಿರುಗಿ ನೋಡ್ಬಿಡ್ತೀವಿ ಒಂದು ಪ್ರಕರಣದ ಬಂದಾಗ. ಆ ರೀತಿಯಾದಂತಹ ಒಂದು ಪ್ರಕರಣ ಇದು. ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನ ಅನ್ನುವಂಥದ್ದೇ ಅಲ್ಲಿ ದೊಡ್ಡ ಸವಾಲಾಗಿಬಿಟ್ಟಿತ್ತು. ಯಾಕಂದರೆ ಈ ವ್ಯಕ್ತಿ ಸಾಮಾನ್ಯ ಅಲ್ಲ, ಬರೀ ಮಾಜಿ ಸಂಸದ ಅಲ್ಲ, ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಅನಿಸ್ಕೊಂಡಿದ್ದ, ಮಂತ್ರಿಯ ಮಗ ಅನಿಸ್ಕೊಂಡಿದ್ದ, ಮಾಜಿ ಮಂತ್ರಿಯ ಮಗ ಅನಿಸ್ಕೊಂಡಿದ್ದ, MLA ಮಗ ಕೂಡ. ಹೀಗಿರುವಾಗ ಅವರ ಕುಟುಂಬವೇ ಒಂದು ರಾಜಕೀಯದಲ್ಲಿ ದೊಡ್ಡ ಮಟ್ಟದ ವರ್ಚಸ್ಸನ್ನು ಹೊಂದಿರುವಂಥ ಕುಟುಂಬ. ಅಂಥ ಕುಟುಂಬದಲ್ಲಿ ಈ ರೀತಿಯಾದಂಥ ವ್ಯಕ್ತಿ ಹಿಂಗೆ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಜನರು ಮಾತಾಡ್ಕೊಂಡಿದ್ರು. ಆದರೆ ಪೆನ್ ಡ್ರೈವ್ ಏನು ಸಿಕ್ಕಿತ್ತು, ಆ ವಿಡಿಯೋಗಳೇನು ಹೊರಗೆ ಬಂದಿದ್ವು, ಅದರಿಂದ ಇಡೀ ಕರ್ನಾಟಕದ ಒಂದು ಮರ್ಯಾದೆ ಕೂಡ ಹೋಗಿಬಿಟ್ಟಿತ್ತು. ಆ ಮಟ್ಟಕ್ಕೆ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆದಂಥ ಈ ಒಂದು ಪ್ರಕರಣಕ್ಕೆ ಕೋರ್ಟ್ ಆದೇಶ ಕೊಡುತ್ತೆ. ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಮಟ್ಟದ ಶಿಕ್ಷೆಯನ್ನೇ ಕೊಟ್ಟುಬಿಡ್ತು ಸಾಬೀತಾಗಿ. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಜಾಮೀನನ್ನು ಕೊಡಿ ಅಂತೇಳಿ ಅರ್ಜಿಯನ್ನು ಕೋರಿದ್ರು. ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು, ಯಾರು ಸಿದ್ಧಾರ್ಥ ಲೋತ್ರಾ ಅವರು. ಆದರೆ ಕೋರ್ಟ್ ಈ ಒಂದು ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಮತ್ತೆ ಕೂಡ ಕಾಯಬೇಕು, ಎಲ್ಲ ಅದನ್ನು ಆಲಿಸಿದ್ರು ಕೂಡ ವಿಚಾರಣೆ ನಾವು ಮುಂದೂಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮತ್ತೆ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆಯಾಗಿದೆ, ಮತ್ತೆ ಸಂಕಷ್ಟ ಇನ್ನೂ ಹಾಗೆ ಇರಬೇಕು ಜೈಲಲ್ಲಿ, ಆ ರೀತಿಯಾಗಿದೆ. ಯಾವುದೇ ಕಾರಣಕ್ಕೂ ಇದು ಬಿಡೋ ಥರ ಕಾಣ್ತಾ ಇಲ್ಲ. ಈಗಾಗಲೇ ಜೈಲಿನಲ್ಲಿ ವಾಸ ಅನುಭವಿಸ್ತಾ ಇದ್ದಾರೆ, ಜೈಲಿನ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಜಾಮೀನು ಅರ್ಜಿನ ಹಾಕಿ ಜಾಮೀನು ಮೇಲಾದರೂ ಹೊರಗಡೆ ಬರೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅದು ಕೂಡ ಕೈ ಹಿಡಿತಾ ಇಲ್ಲ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.